ಎಲ್ರಿಗೂ ನಮಸ್ಕಾರ. ಸಹನಾ ಪಾಕಶಾಲೆಗೆ ಸ್ವಾಗತ. ನಾವು ಇವತ್ತು ನಾರ್ತ್ ಇಂಡಿಯನ್ ಸ್ಟೈಲ್ ಟೊಮೆಟೊ ಕರಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದು ಸ್ವಲ್ಪ ಸ್ಪೈಸಿಯಾಗಿ ಬರುತ್ತೆ. ನಿಮಗೆ ಸ್ಪೈಸಿ ಬೇಡ ಅಂತಂದರೆ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಕಮ್ಮಿ ಹಾಕ್ಕೋಬೋದು. ಅದು ಬಿಟ್ಟರೆ ಗೀ ರೈಸ್ಗೆ, ಪರೋಟಾಗೆ, ಟೊಮೆಟೊ ಇದು ರೈಸ್ ಮಾಡಿದಾಗ ಅಥವಾ ಜೀರಾ ರೈಸ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತಿನ್ನೋಕ್ಕೆ. ಮೊದಲು ಒಂದು ಮಿಕ್ಸಿ ಜಾರ್ಗೆ 4ರಿಂದ 5 ಸ್ಪೂನ್ನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ, 2 ಚಕ್ಕೆ ತುಂಡು ಹಾಕ್ತಾಯಿದ್ದೀನಿ, ಮೆಣಸು ಅರ್ಧ ಚಮಚದಷ್ಟು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ಕೋಬಿಡಿ, ಆಮೇಲೆ ಖಾರ ಆಗುತ್ತೆ. 7ರಿಂದ 8 ಗೋಡಂಬಿ ಹಾಕ್ತಾಯಿದ್ದೀನಿ, 1 ಸ್ಪೂನ್ನಷ್ಟು ಜೀರಿಗೆ. ಗಸಗಸೆ ಜಾಸ್ತಿ ಹಾಕ್ದಂಗೂ ರುಚಿ ಇರುತ್ತೆ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಮಿಕ್ಸಿ ಮಾಡಿಟ್ಕೊಳ್ಳೋಣ. ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಮಿಕ್ಸಿ ಮಾಡಿ ನುಣ್ಣಗೆ ಪುಡಿ ಮಾಡಿ. ಈಗ ಒಂದು ಬಾಣಲೆಗೆ 3ರಿಂದ 4 ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಕಾದ ನಂತರ ಜೀರಿಗೆ 1 ಟೀ ಸ್ಪೂನ್ನಷ್ಟು ಮಿಕ್ಸಿಗೂ ಹಾಕಿದ್ದೀನಿ, ಇಲ್ಲೂ ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಈಗ 2 ಹಸಿಮೆಣಸಿನ್ಕಾಯಿನ ಅಡ್ಡಡ್ಡ ಸೀಳಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. 1 ನಿಮಿಷ ಹುರಿಯೋಣ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಗರಿ ಗರಿ ಆಗಲಿ. ನಂತರದಲ್ಲಿ 2ರಿಂದ 3 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಏಲಕ್ಕಿ ಸಿಪ್ಪೆ 4ರಿಂದ 5. ಇದು ಅಷ್ಟೇ, ನೀವು ಏಲಕ್ಕಿನ ಯೂಸ್ ಮಾಡಿದಾಗ ಸಿಪ್ಪೆ ಇಟ್ಕೊಂಡ್ರೆ ಈ ಥರ ನಾರ್ತ್ ಇಂಡಿಯನ್ ಕರೀಸ್ ಮಾಡಿದಾಗ ಹಾಕ್ಕೋಬೋದು. ಚಕ್ಕೆ, ಲವಂಗ 4ರಿಂದ 5 ಹಾಕ್ತಾಯಿದ್ದೀನಿ. ಈಗ 4ರಿಂದ 5 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಹಣ್ಣಾಗಿರೋ ಟೊಮೆಟೊನೇ ಹಾಕಬೇಕು. ಇಷ್ಟು ಮಸಾಲೆಗೆ ಇಷ್ಟು ಕ್ವಾಂಟಿಟಿ ಸಾಕು. ಇದನ್ನು ಚೆನ್ನಾಗಿ 1 ನಿಮಿಷ ಬಾಡಿಸಿ ತಟ್ಟೆ ಮುಚ್ಚಿ ಟೊಮೆಟೊ ಪೂರ್ತಿ ಮೆತ್ತಗಾಗಬೇಕು, ಅಲ್ಲಿ ತನಕ ಬೇಯಿಸೋಣ. ಇವಾಗಿದು ಬೆಂದಿದೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅರ್ಧ ಸ್ಪೂನ್ನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ, ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ. ಇದೆಲ್ಲ ಹಸಿ ಮಸಾಲ, ಯಾವುದೂ ಹುರಿದಿಲ್ಲ ನಾನು ಇದ್ರೊಳಗೆ ಹಾಕಿರೋದನ್ನ. ನಾನು ನೀರು ಹಾಕಲ್ಲ, ಯಾಕೆ ಅಂತಂದರೆ ಇದು ಗಟ್ಟಿಯಾಗಿ ಮಾಡಿದ್ರೆ 2ರಿಂದ 3 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಬಳಕೆ ಮಾಡ್ಬೋದು. ನೀರು ಹಾಕಿದ್ರೆ ಅವತ್ತಿನ ದಿನವೇ ಖಾಲಿ ಮಾಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿ ಬರೋ ತನಕ ಕುದಿಸಿ, ಏಕೆಂದರೆ ಹಸಿದು ಹಾಕಿರ್ತೀವಲ್ಲ, ಹಸಿ ವಾಸನೆ ಎಲ್ಲ ಹೋಗಲಿ ಅಂತ. ಒಂದು ಕುದಿ ಬಂದಮೇಲೆ ಇಳಿಸೋಣ, ಸಾಕು. ಫ್ಲೇಮ್ ಸ್ವಿಚ್ ಆಫ್ ಆದಮೇಲೆ ನಾನು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ, ಅಥವಾ ಕೆನೆ ಅಂತಲೂ ಹೇಳ್ಬೋದು, ಅದನ್ನು ಹಾಕ್ತಾಯಿದ್ದೀನಿ. ನೀವು ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕ್ರೀಮ್ ಹಾಕುವಾಗ ಮಾತ್ರ ಫ್ಲೇಮ್ ಆಫ್ ಇರಬೇಕು. ಈಗ ತಿನ್ನಲು ರೆಡಿ ಇದೆ. ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ. ನೀವು ಪರೋಟ, ಚಪಾತಿ ಯಾವುದಕ್ಕೆ ಬೇಕಾದ್ರೂ ಅದು ಹಚ್ಕೊಂಡು ತಿನ್ಬೋದು. ನಿಮಗೆ ಈ ವಿಡಿಯೋ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.